ಲೈ ಲೇ ರಾಜಾ ರಾಜಾ ಲೈ ಇಟ್ಬೇಡ ಏನೋ ಮಾಡ್ತಾ ಇರೋದು ನೀನು. ನಾನು ಹೇಳಿದ್ದೇನೆ ನೀನು ಮಾಡ್ತಾ ಇರೋದೇನೋ. ಲೇ ರಾಜಾ ತಾರೀಕ ಏನಪ್ಪ ಇದು ನಿತ್ಯ ಹೋಗಕ್ಕೂ ಬಿಡಲ್ಲ ಅಂತ ನಮ್ಮ ಅಣ್ಣ ಕನಸ್ನಾಗೂ ಬಂದು ಬಡ್ಕೊಂತಾನೆ. ಲೈ ಕನಸ್ನಾಗಲ್ಲೋ ಇತ್ತು ನೋಡು. ಯಾಕಣ್ಣ ಓದಾ ರಾತ್ರಿಯಿಂದ ಕಾಯ್ಕೊಂಡಿದ್ದು ನಂಗೆ ಸುಸ್ತಾಗ್ಬಿಡದೆ. ಆ ಕಿಟಕಿ ಕಡೆ ನೋಡಿ ನೋಡಿ ರಾತ್ರೆಲ್ಲ ನಿದ್ದೆ ಇಲ್ಲ. ನೀನೇ ತಾನೇ ಉಪಾಯ ಮಾಡಿದ್ದು ಹಂಗೆ ಮಾಡ್ಬಿಡೋಣ ಹಿಂಗೆ ಮಾಡ್ಬಿಡೋಣ ಅಂತ. ನಾನು ಹ್ಞೂ ಅಂತಾನೆ ಅನ್ಬೋಕ್ಸಿ ಇವಾಗ ನಂಗೇನಾಗಬೇಕು. ಹೋಗೋಣ ಯಾರಣ್ಣ ಕಾಯ್ಕೊಂಡಿರೋದಿಲ್ಲ ನಂಗೆ ಇದು ಬರ್ತಿದ್ದಣ್ಣ. ಯಾರು ಕಿತ್ತಾಗಲ್ಲ ಬಿಡೋಣ. ನಾನು ಓದ್ತೀನಿ ನಾನು ರೂಮಾಗ ಮಲ್ಕೊಂತೀನಿ. ಅಲ್ಲ ರಾತ್ರಿಯಿಂದ ನೋಡ್ತಾ ಇದ್ದೀನಿ ಏನು ಬಂದಿರೋದು. ಇಬ್ರು ಈ ರೂಮಾಗ ಸೇರ್ಕೊಂಡಿದ್ದೀರಾ. ನಾನು ಹೋಗಿ ಹಾಳಾಗಿ ಮಲ್ಕೊಂಡಿದ್ದಾಯ್ತು. ಯಾಕ ಹಾಲಾಗಿ ನಿಂತು ಬರೀ ನಿಂಕ ಅಲ್ಲ ಏನಪ್ಪ ಬರಬಾರ್ದು ಬಂದಿರೋದು ನಿಮ್ಗೆ ಅಂತ ಕೇಳ್ತಾ ಇರೋದು ನಾನು. ಅದೇ ಹಂಗೆ ಮಾತಾಡ್ತಾ ಇದೆಯಾ? ಹಾಂ ಅದ್ರಾಗ ಬಂದು ದಡ ಬುದ್ಧಿ ಎಬ್ಬಿಸ್ಬಿಟ್ಟು ಹೋಗಲ್ಲ ಹಾಳಾಗಿ ಮಲ್ಕೊ ಹೋಗಿ ಬಂದ್ಬಿಟ್ಟು ಅದೇನು ಮಾಡ್ತಾ ಇದ್ದೀರಾ ರೂಮಾಗ ಇಬ್ರು ಸೇರ್ಕೊಂಡು? ಹಾಂ ಏನು ಮಾಡ್ತಾ ಇದ್ದೀರಾ ಅಂತ ನಂಗೆ ತಿಳಿಬೇಕು. ಅದಕ್ಕೆ ನಂಗೆ ಏನೋ ಟೈಮ್ ಸರಿ ಇಲ್ಲಂತೆ. ನನ್ನ ಶಾಸ್ತ್ರ ಕೇಳಕ್ಕೆ ಹೋಗಿದ್ರೆ ಅದಕ್ಕೆ 3 ದಿವಸ ಅಲ್ಲೇ ನಮ್ಮ ಕಿಟಕಿಯಿಂದ ಕಾಣಿಸೋದಲ್ಲ ನಮ್ಮ ಮನೆ ಮುಂದೆ ಗಡಿರೋ ಹುಂಚೆ ಮರ, ಆ ಹುಂಚೆ ಮರನ ನೋಡ್ಕೊಂಡಿರ್ಬೇಕಂತೆ. ಅದಕ್ಕೆ ಇಲ್ಲಿಗೆ ಬಂದಿರೋದು ನಾನು. ಈ ಮಾತನ್ನ ನಾನು ನಂಬೇಕನಲ್ಲ ರಾಜಾ? ನಂಬಿದ್ರೆ ನಂಬು ಬಿಟ್ರೆ ಬಿಡು ಹೋಗಿಲ್ಲಿಂದ. ಅದೇನು ಕಿತಾಪತಿಗೆ ಮಾಡಿದಿರೋ ನೀವೇನು ಕಡಿಮೆ ನನ್ನ ಮಕ್ಕಳ ನೀವು? ಹಾಂ ಓದ್ತೀಯ ಇಲ್ಲಿಂದ? ಏನೇನ ಮಾಡ್ಕೊಂಡು ಸತ್ತ ಹೋಗ್ರಿ. ನೋವು ಇಂಥ ಕೆಲಸ ಆಗೋಯ್ತು. ಹಾಂ ಮಾಡಿದ್ದುಂಡ ಮಾರಾಯ ಇನ್ನೇನು ಮಾಡೋಕ್ಕತ್ತದೆ. ಕಾವಲು ಕಾಯ್ಬೇಕಪ್ಪ ಏನು ಮಾಡೋಕ್ಕಾಗಲ್ಲ. ನೋವು ಮರದ ನೇಳು ಬೇರೆ ಬೀಳ್ತಾ ಇರ್ತದೆ. ಅದ್ರ ಮೇಲೆ ಬಿಸಿಲು ಬೀಳಲ್ಲ ಕಮ್ಮಿ ನಿಂಬೆ ಹಣ್ಣಾಗ. ಅದು ಎಷ್ಟು ದಿನಕ್ಕೆ ಒಣಗ್ತದೋ ಏನೋ ಹೋಗೋಣ ನೋವು ಎಂಥ ಕೆಲಸ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀಯ ಕಾವಲು ಕಾಯ್ಬೇಕು. ನಮ್ಮ ಮಾವನ ಬರ್ತಾನೆ ಏನೋ ನಮ್ಮ ಬಾಂಡ್ ಅಂದರೆ ನಾನು ಈ ಬಂದಿಂದ ಬಿಡ್ತಾನೆ ದೊಡ್ಡವನು ಬರ್ತಾನೆ ದೊಡ್ಡವನು. ಹೇಯ್ ದೊಡ್ಡನೆ, ಹೇಯ್ ದೊಡ್ಡನೆ ದೊಡ್ಡನೆ, ಹೇಯ್ ದೊಡ್ಡನೆ ದೊಡ್ಡನೆ ನಾನೇ ನಿಮ್ಮ ಚಿಚ್ಚಿ ಕಲಾವತಿ ಚಿಚ್ಚಿ. ಹೇಯ್ ದೊಡ್ಡನೆ. ಅಯ್ಯೋ ಹೊಲ್ಟೋದ್ನ ಯಾರು ಬರ್ತಾರೋ ಯಾರಿಲ್ವೋ. ನಮ್ಮ ಸರೋಜಿ ಬರ್ತಾವಳೆ. ಸರೋಜಿ ಲೇಯ್ ಸರೋಜಿ ನಾನೇ ನಿಮ್ಮ ಚಿಕ್ಕತ್ತೆ ಸರೋಜಿ ಸರೋಜಿ ಸರೋಜಿ. ಇವಳು ಹೊಲ್ಟೋದ್ಲೆ. ನಮ್ಮ ಚಿಕ್ಕೋನ್ ಬರ್ತಾವನೆ. ಚಿಕ್ಕೋನೆ ಲೇಯ್ ಚಿಕ್ಕೋನೆ ನಾನಾ ನಿಮ್ಮ ಚಿಚ್ಚಿ. ಲೇಯ್ ಚಿಕ್ಕೋನೆ ಲೇಯ್ ಚಿಕ್ಕೋನೆ ಹೋಗ್ಬೇಡ ನಿಂತ್ಕೊಳ್ಳೋ ಹೋಗ್ಬೇಡ. ಲೇ ಅಪ್ಪಯ್ಯ ಚಿಕ್ಕೋನೆ. ಅಯ್ಯೋ ಇವರು ಹೊಲ್ಟೋದ್ರು. ಅವ್ರದ್ದೇನು ತಪ್ಪು? ನಾನು ಕೂಗೋದು ಅವ್ರು ಕೇಳಿಸ್ಬೇಕಲ್ಲ ಪಾಪ. ಅಲ್ಲ ನನ್ನ ಗಂಡಗಾದ್ರೂ ಬುದ್ಧಿ ಬೇಡ? ನನ್ನಂತೂ ಇಂಥ ಕಷ್ಟ ಆಗೋಳೆ ಅವಳನ್ನ ಹೋಗಿ ಬಿಡಿಸ್ಬೇಕು ಅಂತ. ಹಾಂ ಗಂಡ ನೀನೇ ನಂಗೆ ದಿಕ್ಕು, ನೀನೇ ನನ್ನನ್ನು ಬಿಡಿಸ್ಬೇಕು. ಏನು ಮಾಡ್ತಾ ಇದೆಯಾ? ನಾನು ನೋಡಿದ್ರೆ ಇಂಥ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ. ಆವತ್ತೇ ಮಾನವಾಗಿ ಹೊರಟೋಗಿದ್ದಿದ್ರೆ ಚೆನ್ನಾಗಿತ್ತು. ಏನೋ ಆಟ ಆಡ್ಸೋಕೆ ಹೋಗಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ನಿ. ಪಾಪ ನನ್ನ ಗಂಡನ ಯಾಕೆ ದೂಷಣೆ ಮಾಡಬೇಕು? ಅದಿನ್ನ ಎಳೆ ಕಂದಿನ ಅದಕ್ಕೆ ಏನು ತಿಳಿತೈತೆ? ಅಜ್ಜಿ ಮೊಮ್ಮಗನ ಕಬ್ಬ ಬಾಬಾ ಏನು ಖುಷಿನೋ ಏನೋ. ಹಾಂ ಇಷ್ಟೊತ್ತಿಗೆ ನೀರಿಟ್ಟಿದ್ಯಲ್ಲೇ ಮಗುಗೆ ಸೆಳೆಗ ಅಕ್ಕೋ ಅಂಡ ತುಂಬ ಕಾದಿದ್ವು. ಇನ್ನು ಸರೋಜಿ ದೊಡ್ಡವನು ಚಿಕ್ಕವನು ಎಲ್ಲ ಇನ್ನು ಸಾಯಂಕಾಲನೇ ಅವ್ರು ಸ್ನಾನ ಮಾಡೋದು. ಅದಕ್ಕೆ ಮಗುಗೆ ಮಾಡಿಸ್ಬಿಟ್ನಿ. ಹುಚ್ಚ ಮಗುಗ ಚಳಿ ನಗುವಮ್ಮ ಇದಕ್ಕ ನಗುವ ಇವತ್ತು ಈ ಬಿತ್ತಿಕ್ಕಮ್ಮ ಮಗುಕ ಹೆಂಗೆ ಕಾಣಿಸ್ತಾನೆ ನೋಡೋಣ ಮಗುವ. ಬಂಗಾರ ಮಗು ಇದ ಉಜ್ಜು ಮೈಯುಜ್ಜು. ಆಯ್ತೇನೆ ಅಡಿಗೆ ಸಾವಿತ್ರಿ ಮಾಡ್ತಾಳಕ್ಕೋ ಸರೋಜಿ ಕಾಟ್ಕೋದ್ಲು. ಮಾಡ್ಲಿ ನಿಧಾನವಾಗಿ ಮಾಡ್ಲಿ. ಬೆಳಗ್ಗೆ ತಿನ್ನೋರು ಯಾರು? ಲೇ ಏನು ಅಂತ ಇರೋದು ನೀನಪ್ಪಯ್ಯ? ಅಣ್ಣನು ಅಯ್ಯೋ ನೀನು ಭಾಷೆ ನಂಗೆ ಅರ್ಥ ಆಗಲ್ಲ. ಹೋಗು ಹೇಳಮ್ಮ ಯಾವತ್ತಿದ್ಯಾ? ಅವ್ರಿಗೆ ತಾಳ ಮಕ್ಕಳು ಗುಂದನ. ಹೇಯ್ ಅಪ್ಪಯ್ಯ ತಾಳ ಮಕ್ಕಳು ನೀನು ಏನ್ ಕೇಳರು ಹೂ ಅಂತೇಳೆ ಅಂತಾಳೆ ಇವನ. ನೋಡು ನಿಮ್ಮ ಅತ್ತೆ ಇವಾಗ ಬಂದವಳೆ ಮಾತಾಡ್ಸಕ್ಕ. ಏನು ಮಾಡ್ತಾ ಇದ್ದೆ ಇಷ್ಟೊತ್ತಿನ? ಕಾಲ್ಕಡೆ ಹತ್ಬೇಕ ತಡಕಾಡಿ ಎಲ್ಲ ಕೊಯ್ಕೋತಾ ಇದ್ದೆ. ಪಾತ್ರೆ ಎಲ್ಲ ಉಚ್ಚ ಮನ್ನೆ ಇವಾಗ ಕಾಡ ನುಗ್ತಾವಳೆ. ತಾಡ ಆಯ್ತು ಇನ್ನು ಇತ್ತು ತತ್ಬೇಕು. ಓಹೋ ಇದೆಲ್ಲ ಮಾಡ್ತಾ ಇದೆಯೇನೋ ಪಾಪ ತಡಾದಿ ಅತ್ತಿಗೆ. ನೋಡು ಎಲ್ ಜೊತೆ ಇದ್ಬಿಟ್ಟು ಓಣ ಅಂತ ಬಂದರೆ ಇವ್ರ ಇಲ್ಲೇ ಕೊಂಬ್ತವಳೆ. ನೋಡ ಗುಂಡಮ್ಮ ಎಂತ ಮತ ನೋಡ್ದ? ಅಯ್ಯೋ ಅವಳದೇ ತಾನೇ ಅಮ್ಮ ಮನೆ. ಇನ್ಯಾರ್ದೆ ಮನೆ? ಅವಳದೇ ಮನೆ. ಅವಳೇ ಮಾಡ್ಬೇಕು ಕೆಲಸ ಇಲ್ಲ. ನೀನ್ ಯಾರು ಮಾಡ್ತಾರ? ನೀನ್ ಮಾಡ್ತೀಯಾ? ನಾನು ಮಾಡ್ತೀನಿ ಬಿಡಮ್ಮ. ಯಾಕ ಅಮ್ಮ ಬತ್ತಿಲ್ಲ ಅಕ್ಕ ಬಚ್ಚಿನ ಕೊಡಮ್ಮ. ಓ ಇಂದಮ್ಮ ಎತ್ಕೊಂಡೋಗಿ ಬಟ್ಟಿಕ್ಲಕ್ಕ ಹೋಗು. ಸರಸ್ವತಿ ಏನ್ತಾರಮ್ಮ ಇವತ್ತಿಕ್ಕಮ್ಮ ಮಗುಕ ತಡೆ. ಏನಪ್ಪ ತಾತಕ್ಕೆ ಹೊಲ್ಟಾ? ಹೂನತ್ಗೆ ಲೇ ಅಂಬುಜಿಯ ಯಾಕೋ ರಾತ್ರಿಯಿಂದ ಮುಂಚೆ ಸರಿಲ್ಲ. ಏನು ಸಾವು ಸುದ್ದಿ ಬರ್ತದ ಏನೋ? ಮುಂಚೆ ಸರಿ ಇಲ್ಲ ಅಂತಂದ್ರೆ ಸಾವು ಸುದ್ದಿ ಬಂದಿರ್ತದ? ಹಾ ಯಾರೋ ನಮ್ಮವರು ತೊಂದರೆ ಸಿಕ್ಕಾಕೊಂಡಂಗೆ ಅನಿಸ್ತೈತೆ ಮುಂಚ್ಕತ್ಗೆ. ಯಾಕೋ ರಾತ್ರಿಯಿಂದ ಕಸಿ ಮುಂಚು. ಹೋಗೋಗ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗಪ್ಪ. ನಾವು ಕೈ ಕಾಲು ಮಕ್ಕ ತಂದಿದ್ಯಲ್ಲ ಅಷ್ಟು ಭಂಡಾರ ಹಾಕೊಂಡು ಹೋಗು. ಏನು ಮಾಡೋಕ್ಕತ್ತದೆ? ಒಂದು ದಿವಸ ಇದ್ದಂಗೆ ಒಂದು ದಿವಸ ಮನ್ಸಿರಲ್ಲ. ಇಲ್ಲತ್ಗೆ ಈ ಯಾಕೋ ಏನೋ ಒಂಥರ ಕಸಿ ಮುಂಚು. ಈ ಯಾರೋ ನಮ್ಮವರು
ಇಕ್ಕಟ್ಟಾಗಿ ಸಿಕ್ಕಾಕೊಂಬಿಟ್ಟವ್ರೆ, ಏನೋ ಕಷ್ಟ ಅವ್ರಗ ಅಂತ ಏನೋ ಒಂಥರ ಮುನ್ಸ್ಕ ಕಿಟ್ಕಿಟ್ಕ. ಗುಂಡರಮ್ಮ ಈ ತೀಕ ನೀತಿನೇ ಲಪ ನೋರ ನೋರ ಅಪ್ಪ ಎತ್ತಣ ನೋರ ಅದೇ ಕೇಳಪ್ಪ ಮಕ ನೋಡ್ಕೊಂಡು ಏನೋ ಹೇಳ್ತಾವನೆ. ಅವ್ನು ಹೇಳ್ತಾನತ್ತಿಗೆ ಅವ್ನಿಗೆ ಏನು ಪುಣ್ಯಾತ್ಮನವನು. ಮೇಲೆ ಮೇಲೆ ನಿನ್ ಮಾತಿಗೆ ಅರ್ಥ ಆಗ್ಬೇಕಲ್ಲ ನಿಮ್ ತಾತಂತ. ಹಾ ಅಯ್ಯೋ ಇವಾಗ ತಾನೇ ಮಾತಿಗೆ ಹೇಳ್ತಾ ಇದ್ದಲ್ಲಪ್ಪ, ಯಾಕೆ ಅಳ್ತಾ ಇರೋದು? ಹೇಯ್ ಎತ್ತ ಕೈ ತೋರಿಸ್ತಾ ಇರೋದು ನೀನು? ಎಲ್ಲಿ ಕೈ ತೋರಿಸ್ತಾ ಇರೋದು? ಏನಪ್ಪ ಯಾಕೆ ಅಳ್ತಾ ಇರೋದು ನೀನು? ಅಳ್ತಾ ಇರೋದು ನೀನು? ನನ್ನ ಮಗು ಇವತ್ತು ಈ ಬಿತ್ತಿ ಇಕ್ಕೊಂಬಿಟ್ಟೈತೆ. ಓಹೋ ಬಟ್ಟೆಗಳು ನೋಡಮ್ಮ, ಮನೆ 2 ದಿವಸ ಹಾಕೋಣಕ್ಕೆ ಗಲಾಟೆ ಮಾಡ್ತಾ ಇದ್ನತ್ತಿಗೆ ಇವಾಗ ನೋಡ್ದೆ ಬಟ್ಟೆಗಳು ಹಾಕ್ಸ್ಕೊಳೋದು. ಅಂಗಡಿಗೆ ಹೋಗ್ಬೇಕಾ? ಶೆಟ್ಟಿ ಅಂಗಡಿಕಾ? ಏನು ತಿಂತೀಯ ನೀನು? ಅಲ್ಲಿಗೇನು ಹುಟ್ಟಿಲ್ಲ ಆಗ ತಿಂತೀಯ ಕಂದಮ್ಮ ನೀನು? ಹಾಂ ಏನಪ್ಪ ಮಾಡೋದು ಇವ್ನ? ಇಷ್ಟೊತ್ತು ನೆಗಿತಾ ಇದ್ನಿ, ಇವಾಗ ಎತ್ತೋ ಕೈ ತೋರಿಸ್ಕೊಂಡು ಅಳ್ತಾವನೆ. ಹೋಗ್ಲಿ ಹಂಗೆ ಎತ್ಕೊಂಡು ಓಡಾಡ್ಸ್ಕೊಂಡನ ಬಾ ಹೋಗುವ. ಅದೆತ್ತೋ ಕೈ ತೋರಿಸ್ತಾವನೆ. ಅಯ್ಯೋ ಇವನ ಅಳ್ತಾ ಇರೋದೇನಕ್ಕ? ಎತ್ಕೊಂಡಿದ್ದೀನಲ್ಲ ನಾನು, ಇನ್ನೇನು ಕಳ್ತಾ ಇರೋದು ನೀನು? ಅಳ್ಕುಡ್ದ ಹೋಗು, ನಿಮ್ಮ ಅತ್ತೆ ಎತ್ಕೊಂಡು ಹೋಗ್ತಾಳಂತೆ, ಹೋಗು. ಕುತ್ಬಿಡಕ್ಕ, ಕುತ್ಬಿಡ ನಿಮ್ಮ ಅಪ್ಪನ ಕೈಗ.